ನಮಸ್ಕಾರ ಎಲ್ರಿಗೂ. ಈ ನನ್ನ ವಿಡಿಯೋಗೆ ನಿಮ್ಮೆಲ್ಲರಿಗೂ ತುಂಬ ಸ್ಪೆಷಲಾಗಿ ವೆಲ್ಕಮ್ ಮಾಡ್ತೀನಿ. ಯಾಕಂದರೆ ಈ ವ್ಲಾಗ್ ನಮ್ಮೂರಿನ ಕುಂಭಮೇಳದು, ದಕ್ಷಿಣ ಭಾರತದ ಒಂದೇ ಕುಂಭಮೇಳ. ಅದು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ, ದಕ್ಷಿಣ ಕಾಶಿಯಿಂದ ಹೆಸರಾಗಿರುವ ಟಿ ನರಸೀಪುರ. ಇಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ ನದಿಗಳು ಸಂಗಮವಾಗುವುದರಿಂದ ಈ ಜಾಗವನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಕಾಶಿಗಿಂತ ಒಂದು ಗುಲಗಂಜಿ ಜಾಸ್ತಿನೇ ಈ ಸ್ಥಳ ಪವಿತ್ರ ಅಂತ ಇಲ್ಲಿನ ಪುರಾಣಗಳು ಹೇಳ್ತವೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನನ್ನ ಹಿಂದಿನ ವಿಡಿಯೋ ನಮ್ಮೂರಿನ ತೇರಲ್ಲಿ ತಿಳಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇವತ್ತು ನಡೀತಿರೋ ಕುಂಭಮೇಳದಲ್ಲಿ ಏನೇನು ನಡೆಯುತ್ತೆ, ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಕುಂಭಮೇಳದ ಮೊದಲನೇ ದಿನ ಅಷ್ಟಾಗಿ ಜನ ಇರಲಿಲ್ಲ. ದೇವಸ್ಥಾನದಲ್ಲಿ ಇದ್ದಿದ್ದ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ವು. ಬಂದಿದ್ದು ಸ್ವಲ್ಪ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾಯಿದ್ರು. ಏನಂದರೆ ಉತ್ತರ ಭಾರತದ ಕುಂಭಮೇಳಕ್ಕೆ ಅದರದೇ ಆದ ಇತಿಹಾಸ ಇದೆ. ಸಮುದ್ರ ಮಂಥನ ನಡೆಯುವ ಟೈಮ್ನಲ್ಲಿ ಅಮೃತ 4 ಹನಿ ಬಿತ್ತು. ಅದರಿಂದ ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಅಮೃತ ಹನಿಗಳು ಬಿದ್ದಿದ್ದರಿಂದ ಅಲ್ಲಿ ಕುಂಭಮೇಳ ಮಾಡ್ತಾರೆ. ಆದರೆ ಇಲ್ಲಿ ಅಂದರೆ ಟಿ ನರಸೀಪುರದಲ್ಲಿ ಕುಂಭಮೇಳ ಯಾಕೆ ಮಾಡ್ತಾರೆ, ಇಲ್ಲಿ ಕುಂಭಮೇಳ ಯಾವಾಗಿಂದ ಶುರುವಾಯಿತು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ. ಉತ್ತರದಿಂದ ದಕ್ಷಿಣಕ್ಕೆ ಅಗಸ್ತ್ಯ ಮುನಿ ಬರ್ತಾರೆ, ಅಂದರೆ ಟಿ ನರಸೀಪುರಕ್ಕೆ. ಆಗ ಇದು ದಟ್ಟ ಕಾಡಾಗಿತ್ತು. ಇಲ್ಲಿ ಕಾವೇರಿ, ಕಪಿಲ ಮತ್ತು ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಹರಿತಾ ಇತ್ತು. ಹೀಗಾಗಿ ಇಲ್ಲಿ ಪೂಜೆಗೆ ಸೂಕ್ತ ಸ್ಥಳ ಎಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಶುರು ಮಾಡಿದ್ರು ಅಂತ. ಕಾಶಿಯಿಂದ ಲಿಂಗ ತರೋದಕ್ಕೆ ಹನುಮಂತನಿಗೆ ಹೇಳ್ತಾರೆ. ಹನುಮಂತ ಕಾಶಿಯಿಂದ ಲಿಂಗ ತರೋದನ್ನು ತಡ ಮಾಡಿದ್ರಿಂದ ಅವರೇ ಮಣ್ಣಿನ ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಅದನ್ನೇ ಇವಾಗ ಅಗಸ್ತ್ಯೇಶ್ವರ ದೇವಸ್ಥಾನ ಅಂತ ಕರೆಯೋದು. ಆದರೆ ಕಾಶಿಯಿಂದ ಲಿಂಗ ತಂದ ಹನುಮಂತನಿಗೆ ಕೋಪ ಬರುತ್ತೆ. ನಾನು ತಂದ ಲಿಂಗಕ್ಕೆ ಪೂಜೆ ಮಾಡದೆ ನೀವು ಮಾಡಿದ ಮಣ್ಣಿನ ಲಿಂಗಕ್ಕೆ ಪೂಜೆ ಮಾಡುತ್ತಿದ್ದೀರಾ ಎಂದು ಮುಷ್ಟಿ ಮಾಡಿ ಆ ಲಿಂಗಕ್ಕೆ ಹನುಮಂತನು ಗುದ್ದುತ್ತಾರೆ. ಹನುಮಂತನು ಆ ಲಿಂಗಕ್ಕೆ ಗುದ್ದಿದ ಕಾರಣ ಆ ಲಿಂಗದಿಂದ ನೀರು ಚಿಮ್ತು ಅಂತ ಹೇಳ್ತಾರೆ. ಆಮೇಲೆ ಹನುಮ ತಂದಿದ್ದ ಲಿಂಗವನ್ನು ಬೇರೆಯೇ ಪ್ರತಿಷ್ಠಾಪನೆ ಮಾಡ್ತಾರೆ. ಅದನ್ನು ಹನುಮ ಲಿಂಗ ಅಂತಲೇ ಕರೀತಾರೆ. 2ನೇ ದಿನ ತುಂಬ ಜನ ಬಂದಿದ್ದರು. ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಲೈನು ಇಲ್ಲಿಂದ ಅಲ್ಲಿ ತನಕ ಎಲ್ಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾಯಿದ್ರು. ಇವಾಗ ನಾನಿರೋದು ಗುಂಜಾನರಸಿಂಹಸ್ವಾಮಿ ದೇವಸ್ಥಾನ ಹತ್ರ, ಆ ಕಡೆ ಇರೋದು ಅಗಸ್ತ್ಯೇಶ್ವರ ದೇವಸ್ಥಾನ. ಬನ್ನಿ ಇವಾಗ ಅಲ್ಲೋಗೋಣ. ಸಾವಿರದ 1989ರಲ್ಲಿ ಮೊದಲ ಬಾರಿಗೆ ಕುಂಭಮೇಳ ಮಾಡ್ತಾರೆ. ಇಲ್ಲಿಗೆ ಅಗಸ್ತ್ಯ ಮುನಿ ಬಂದಿದ್ದು, ಹನುಮಂತನ ಆಗಮನ, ಇಲ್ಲಿ ತ್ರಿವೇಣಿ ಸಂಗಮ ಮತ್ತು ಉತ್ತರ ಭಾರತದ ಕುಂಭಮೇಳಕ್ಕೆ ಜನರಿಗೆ ಹೋಗಲು ಕಷ್ಟವಾಗುತ್ತಿದ್ದ ಕಾರಣ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ಆದಿಚುಂಚನಗಿರಿ ಮಠದ ಬಾಲ ಗಂಗಾಧರನಾಥ ಸ್ವಾಮಿಗಳು, ಬೆಂಗಳೂರಿನ ಕೈಲಾಸಾಶ್ರಮದ ತಿರುಚಿ ಮಹಾಸ್ವಾಮಿಗಳು ಇದಕ್ಕೊಂದು ಪ್ಲಾನ್ ಮಾಡಿ ಟಿ ನರಸೀಪುರದಲ್ಲಿ ಪವಿತ್ರ ಕುಂಭಮೇಳ ಮಾಡಬೇಕು ಅಂತ 1989ರಲ್ಲಿ ಮೊದಲನೇ ಬಾರಿಗೆ ಕುಂಭಮೇಳ ಮಾಡ್ತಾರೆ. ಅಲ್ಲಿಂದ ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡ್ಕೊಂಡು ಬರ್ತಾ ಇದೆ. ಈಗಲೂ ಇದರ ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಆಚರಿಸುತ್ತೆ. 2022ರಲ್ಲಿ ಕುಂಭಮೇಳ ಮಾಡಬೇಕಿತ್ತು. ಕೊರೋನಾ ಇದ್ದಿದ್ದರಿಂದ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದರು ಅಷ್ಟೇ. ಅದಾದ ನಂತರ ಸ್ವಲ್ಪ ಗ್ರ್ಯಾಂಡಾಗಿ ಕುಂಭಮೇಳ ನಡೀತಾ ಇದೆ. ಏನಂದರೆ ನೀರಲ್ಲಿ ಒಂದು ಸೇತುವೆ ಕಟ್ತಾಯಿದ್ರು, ಇಲ್ಲಿ ಹಾಕಿದ್ದೀನಿ ನೋಡಿ ಈ ಥರ. ಅದೊಂದು ಮಿಸ್ ಆಯಿತು. ಅದೊಂದು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ನೋಡಿ ಇಲ್ಲಿ ಕಾವೇರಿ ಕಪಿಲಾರತಿ ಮಾಡೋದು ಎಲ್ಲ ರೆಡಿ ಮಾಡ್ತಾವ್ರೆ. ಕುಂಭಮೇಳದ ಮೆರವಣಿಗೆ ಹೋಗುತ್ತೆ ಇವಾಗ, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಕಾವೇರಿ ಕಪಿಲಾರತಿ ನೋಡೋಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಕೂತವ್ರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶುರು ಆಗುತ್ತೆ. ಇವತ್ತು ಕುಂಭಮೇಳದ ಕೊನೆ ದಿನ, ಮಾಘ ಹುಣ್ಣಿಮೆ ಆಗಿದ್ದರಿಂದ ತುಂಬ ಜನ ಬಂದವ್ರೆ ಸ್ನಾನ ಮಾಡೋಕ್ಕೆ. ನಿನ್ನೆ ಮೊನ್ನೆ ಇಲ್ಲೆಲ್ಲ ಅಲೋ ಇರಲಿಲ್ಲ, ಇವತ್ತು ಫುಲ್ಲು ಫ್ರೀ ಬಿಟ್ಟವ್ರೆ, ಇಲ್ಲಿ ಬೇಕಾದರೂ ಸ್ನಾನ ಮಾಡ್ಬೋದು.
ನೋಡಿದ್ರಲ್ಲ ಇಷ್ಟು ನಮ್ಮೂರಲ್ಲಿ ಆಗಿದ್ದು ಕುಂಭಮೇಳ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.